ಬೆಳಗ್ಗೆ ಎದ್ದು ಈ ಚಳಿಯಲ್ಲಿ ಬೈಕಲ್ಲಿ ಹೊರಗೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಗುರು. ಈ ಚಳಿಯಲ್ಲಿ ಆಗಲ್ಲ ಎಲ್ಲಿ ಹೋಗೋಕೆ. ನನ್ನ ದಿನಚರಿ ದಿನ 40ಕ್ಕೆ ಸ್ವಾಗತ. ನಾ ಬೆಳಗ್ಗೆ ಎದ್ದು ಮೆಸ್ಟಿಗಿಗೆ ಬಂದೆ. ಫ್ರೆಂಡ್ ಬಂದಿದ್ದೆ, ಫ್ರೆಂಡ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವನು ಕರ್ಕೊಂಡು ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ರೂಮ್ಗೆ ಹೋದ್ವಿ, ಫ್ರೆಂಡ್ ರೂಮ್ಗೆ. ನಿನ್ನೆ ನಾವು 3 ಜನ ಒಂದೇ ಕಡೆ ಇದ್ವಲ್ಲ, ಅದಕ್ಕೆ ಇವನು ನಾನು ಬರ್ತೀನಿ ಅಂತ ಹೇಳಿ ಕಾಲ್ ಮಾಡಿ ಹೇಳ್ದ ಅಂತ ಹೇಳಿ. ಅವನಿಗೂ ರಜೆ ಇತ್ತಂತೆ, ಅದಕ್ಕೆ ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ಬಾರಪ್ಪ ಅಂತ ಹೇಳಿ ಕರ್ಕೊಂಡ್ ಹೋಗಿ ಅಲ್ಲಿ ಹೋಗಿ 1 ಅವರ್ ಮಲಗಿ ಎದ್ದು ಮತ್ತೆ ಟೀ ಕುಡಿಯೋಣ ಅಂತ ಹೇಳಿ ಒಂದು 11 ಗಂಟೆಗೆ ಹೊರಗೆ ಹೋದ್ವಿ. ಲೈಫಲ್ಲಿ ಎಷ್ಟು ಬೇಗ ಬದಲಾವಣೆಗಳಾಗುತ್ತೆ ಅಂತ ಗೊತ್ತೇ ಆಗಲ್ಲ ನೋಡಿ. ಇವಾಗ ನೋಡಿ, ಸಿಗ್ಬೇಕಂದ್ರೆ ಸಿಗಕ್ಕಾಗಲ್ಲ. ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಓದ್ತಾ ಇರ್ಬೇಕಾದ್ರೆ ಚೆನ್ನಾಗಿತ್ತು ಗುರು ಲೈಫು. ಎಲ್ರ ಜೊತೆಯಾಗಿ ಜಾಲಿ ಮಾಡ್ಕೊಂಡಿರ್ತಿದ್ವಿ. ಇವಾಗ ನೋಡಿ, ಯಾರೆಲ್ಲೆಲ್ಲೋ ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಸಿಗ್ಬೇಕಂದ್ರೆ ಸಿಗಕ್ಕಾಗಲ್ಲ. ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾವಾಗೋ 1 ವರ್ಷಕ್ಕೊಂದ್ಸಲ ಸಿಗ್ತೀವಿ, ಅದು ಇದು ಟೈಮ್ ಸಿಕ್ಕ್ರೆ ಅವ್ರಿಗೆ ರಜೆ ಇದ್ರೆ ಮಾತ್ರ ಸಿಗೋಕ್ಕಾಗುತ್ತೆ. ಲೈಫ್ ಎಷ್ಟು ಬೇಗ ಬದಲಾಗ್ಬಿಡ್ತು. ಮನೆಗೆ ಬಂದು ರೆಡಿಯಾಗಿ ಬೈಕ್ ಸ್ವಲ್ಪ ತೊಳಿಬೇಕಿತ್ತು, ಫುಲ್ ಗಲೀಜಾಗಿತ್ತು. ಬೈಕಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ವಿಡಿಯೋ ಮಾಡೋದಿತ್ತು. ಅದಕ್ಕೆ ವಿಡಿಯೋ ಮಾಡ್ಕೊಂಡ್ ಬರೋಣ ಅಂತೇಳಿ ನಾನು ಸಚಿನ್ ಹೊರಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಊಟದ ಟೈಮ್ ಆಯ್ತಲ್ಲ, ಅವ್ರು ಊಟ ರೆಡಿ ಮಾಡ್ತೀವಿ ಅಂದರು. ನಾವು ಹೊರಗೆ ಹೋಗಿ ಸ್ಪ್ರೈಟ್ ತರೋಣ ಅಂತೇಳಿ ನಾನು ಸಚಿನ್ ಹೋಗಿ ಸ್ಪ್ರೈಟ್ ತೊಗೊಂಡು ಹಂಗೆ ಒಂದು ಸ್ವಲ್ಪ ಕುರ್ಕುರಿ ತೊಗೊಂಡು ಸೀದಾ ವಾಪಸ್ ರೂಮಿಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಕಿರಣ್ ಅಡುಗೆ ಮಾಡ್ತಿದ್ದ. ಇನ್ನೂ ಅಡುಗೆ ಮುಗ್ದಿರಲಿಲ್ಲ. ಅವನು ಅಡುಗೆ ಮುಗಿಸ್ಕೊಂಡು ಆಮೇಲೆ ಎಲ್ಲರೂ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಆಮೇಲೆ ಈವ್ನಿಂಗು ಮತ್ತೆ ಟೀ ಕುಡಿಯೋಣ ಅಂತೇಳಿ ಟೀ ಕುಡಿಯೋಕೆ ಹೋದ್ವಿ. ಟೀ ಕುಡ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿಂದ ಸೀದಾ ವಾಪಸ್ಸು ಮನೆಗೆ ಬಂದು ಮತ್ತೆ ಅಷ್ಟೊತ್ತಿಗೆ ಟೈಮ್ ಆಯಿತು. ಇವನು ಕಿರಣ್ ಬಿಡಬೇಕಿತ್ತು ವಾಪಸ್ಸು. ಮೆಸ್ಟಿಕ್ಕಿಗೆ ಹೋದೆ. ಮೆಸ್ಟಿಕ್ಕಿಗೆ ಹೋಗಿ ಅಲ್ಲಿ ಏನೋ ಸಾಕ್ಸ್ ಬೇಕಿತ್ತಂತೆ. ಆ ಸಾಕ್ಸ್ ತೊಗೊಂಡು ರೈಲ್ವೆ ಸ್ಟೇಷನಿಗೆ ಬಿಟ್ಟು ಅಲ್ಲಿಂದ ಸೀದಾ ನಾನು ಮನೆಗೆ ಬಂದು ಊಟ ಮಾಡಿಕೊಂಡು ನಾನು ನಮ್ಮ ವಿಶ್ವ ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಹೇಳಿ ಹಂಗೆ ನಮ್ಮ ಏರಿಯಾದಲ್ಲಿ ಒಂದು ರೌಂಡ್ ವಾಕಿಂಗ್ ಹೋಗಿ ಮನೆಗೆ ಬಂದು ಮಲಗಿದ್ವಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.